ಇರಾನ್ನ ಮೇಲೆ ಅಮೆರಿಕ ಹಾಗೆ ಇಸ್ರೇಲ್ನಿಂದ ದಾಳಿ ಮುಂದುವರೆದಿದೆ. ಈ ದಾಳಿಯ ಸಂದರ್ಭದಲ್ಲಿ ಮತ್ತೊಂದು ಆಘಾತಕಾರಿ ಬೆಳವಣಿಗೆ ನಡೀತಾ ಇದೆ. ಅದು ನ್ಯೂಕ್ಲಿಯರ್ ವಾರ್ ನಡೆಯುತ್ತಾ ಅನ್ನುವಂತಹ ಚರ್ಚೆಯನ್ನ ಹುಟ್ಟುಹಾಕಿದೆ. ಅಂಥದ್ದೊಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಸದ್ಯಕ್ಕೆ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿ ಯಾವ ರೀತಿಯಾಗಿದೆ ಅನ್ನೋದನ್ನ ಮೊದಲಿಗೆ ನೋಡೋಣ. ಮಿಲಿಟರಿ ಕ್ಯಾಂಪ್ ಮೇಲೆ ಅಮೆರಿಕ ಅಟ್ಯಾಕ್ ಅನ್ನ ಮಾಡಿದೆ. ಖುದ್ದು ಅಮೆರಿಕ ಈ ದಾಳಿಗೆ ಸಂಬಂಧಪಟ್ಟಂತಹ ವಿಡಿಯೋನ ರಿಲೀಸ್ ಮಾಡಿದೆ. ಇರಾನ್ನ ಭೂಗತ ಮಿಲಿಟರಿ ಕ್ಯಾಂಪ್ನ ಮೇಲೆ ಯುಎಸ್ ದಾಳಿಯನ್ನ ಮಾಡ್ತಾ ಇರೋದು. ಅಮೆರಿಕದ ಪಡೆಗಳು ಇರಾನ್ನ ಮಿಲಿಟರಿ ಕ್ಯಾಂಪ್ನ ಮೇಲೆ ದಾಳಿಯನ್ನ ಮಾಡಿದ್ದಾವೆ. ಆ ದಾಳಿಯ ವಿಡಿಯೋನ ರಿಲೀಸ್ ಮಾಡಿದೆ ಅಮೆರಿಕ. ಅಮೆರಿಕ ರಿಲೀಸ್ ಮಾಡಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ವೈಮಾನಿಕ ದಾಳಿ, ಇರಾನ್ನ ಭೂಗತ ಸೇನಾ ನೆಲೆಯನ್ನ ಗುರಿಯಾಗಿಸಿ ಮಾಡಿದಂತಹ ದಾಳಿ, ಭೂಗತ ಮಿಲಿಟರಿ ಕ್ಯಾಂಪ್ನ ಗುರಿಯಾಗಿಸಿ ಮಾಡಿದಂತಹ ದಾಳಿ. ನಿನ್ನೆಯಿಂದ ಅಮೆರಿಕ ಈ ಯುದ್ಧದಲ್ಲಿ ಇರಾನ್ನ ಮೇಲೆ ತಾನು ಮಾಡ್ತಾ ಇರುವಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ GBU-57 ಬಂಕರ್ ಬಸ್ಟರ್ ಬಾಂಬ್ ಅನ್ನ ಬಳಕೆ ಮಾಡ್ತಾ ಇದೆ. B-52 ಯುದ್ಧ ವಿಮಾನಗಳ ಮೂಲಕ ಆ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಅವುಗಳ ತಾಕತ್ತು ಏನು ಅಂದ್ರೆ, ಭೂಮಿಯ ಒಳಭಾಗದಲ್ಲಿ ಸುಮಾರು 200 ಮೀಟರ್ ಆಳದವರೆಗೆ ಇವರೇನಾದ್ರೂ ಅವರ ಸೇನಾ ಕೇಂದ್ರಗಳನ್ನ, ನೆಲೆಗಳನ್ನ ಅಥವಾ ನ್ಯೂಕ್ಲಿಯರ್ ಸಂಗ್ರಹಗಾರಗಳನ್ನ ಮಾಡ್ಕೊಂಡಿದ್ರೆ ಅದನ್ನ ನಾಶ ಮಾಡುವಂತಹ ತಾಕತ್ತು ಈ ಬಂಕರ್ ಬಸ್ಟರ್ ಬಾಂಬ್ಗಳಿಗೆ ಇದೆ. GBU-57 ಬಂಕರ್ ಬಸ್ಟರ್ ಬಾಂಬ್ ಅದನ್ನ ಬಳಕೆ ಮಾಡಿದೆ ಅಮೆರಿಕ ಅನ್ನುವಂಥ ಮಾಹಿತಿ ಇದೆ. ನಿನ್ನೆಯಿಂದ ದಾಳಿಯನ್ನ ಮತ್ತೆ ತೀವ್ರಗೊಳಿಸಿದೆ ಅಮೆರಿಕ. ಇವತ್ತು ಕೂಡ ಆ ದಾಳಿ ಕಂಟಿನ್ಯೂ ಆಗಿದೆ. ಯುದ್ಧ ಆರಂಭ ಆಗಿ 1 ತಿಂಗಳು ಕಳೆಯಿತು. ಯುದ್ಧ ನಿಲ್ಲೋದ್ಯಾವಾಗ ಅಂತ ಹೇಳಿ ಇಡೀ ಜಾಗತಿಕವಾಗಿ ಹಲವು ರಾಷ್ಟ್ರಗಳು ಚಿಂತೆಗೀಡಾಗಿದ್ದಾವೆ. ಯಾಕಂದ್ರೆ ಇರಾನ್ನ ಮೇಲೆ, ತೈಲ ಸ್ವರ್ಗವಾಗಿರುವಂತಹ ಇರಾನ್ನ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ನಡೆಸಿದಂತಹ ಜಂಟಿ ದಾಳಿಯ ಪರಿಣಾಮ ಜಾಗತಿಕವಾಗಿ ಹಲವು ರಾಷ್ಟ್ರಗಳಿಗೆ ಈಗಾಗಲೇ ಆಗ್ತಾ ಇದೆ. ಜಗತ್ತಿನಾದ್ಯಂತ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಜಗತ್ತಿನ ಹಲವು ರಾಷ್ಟ್ರಗಳಿಗೆ ತೈಲ ಹೋಗಿ ರೀಚ್ ಆಗ್ತಾ ಇಲ್ಲ. ತೈಲ ರೀಚ್ ಆಗದೇ ಇರುವಂತಹ ಪರಿಣಾಮವಾಗಿ ತೈಲದ ಬೆಲೆ, ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ಖುದ್ದು ಅಮೆರಿಕಾದಲ್ಲೂ ಈ ಪರಿಣಾಮಗಳಾಗ್ತಾ ಇವೆ. ಐರೋಪ್ಯ ರಾಷ್ಟ್ರಗಳಲ್ಲಾಗ್ತಾ ಇವೆ. ಏಷ್ಯಾದ ಹಲವು ರಾಷ್ಟ್ರಗಳು ಸಮಸ್ಯೆಯನ್ನ ಅನುಭವಿಸ್ತಾ ಇವೆ. ಆಫ್ರಿಕಾದ ಹಲವು ರಾಷ್ಟ್ರಗಳು, ದಕ್ಷಿಣ ಅಮೆರಿಕಾದ ಹಲವು ರಾಷ್ಟ್ರಗಳು ಸಮಸ್ಯೆಗೆ ತುತ್ತಾಗಿದ್ದಾವೆ. ಸಮಸ್ಯೆಗೆ ಮೂಲ ಕಾರಣ ಏನು? ಇರಾನ್ನ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ಜಂಟಿಯಾಗಿ ಮಾಡಿರುವಂತಹ ದಾಳಿ. ಯುದ್ಧ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇದೆಯಾ? ಯಾರಾದ್ರೂ ಒಬ್ರು ಹಿಂದೆ ಸರಿಯುವಂತಹ ಲಕ್ಷಣ ಕಾಣಿಸ್ತಾ ಇದೆಯಾ ಅಂದ್ರೆ ಇಲ್ಲ. ಯುದ್ಧ ಆರಂಭ ಆದಂತಹ ಟೈಮ್ನಲ್ಲಿ 1 ವಾರ 2 ವಾರದಲ್ಲಿ ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳಿ ಅಮೆರಿಕ ರಾಜಾರೋಷವಾಗಿ ಹೇಳ್ಕೊಂಡಿತ್ತು. ಗೆಲ್ಲುವಂತಹ ಹುಮ್ಮಸ್ಸು ಅಮೆರಿಕಾದಲ್ಲಿತ್ತು. ಆದ್ರೆ ಈಗ ವೈಮಾನಿಕ ದಾಳಿ ಕಂಟಿನ್ಯೂ ಆಗಿದ್ರು, ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದ್ರು ಕೂಡ ಇರಾನ್ನ ಮೇಲೆ ನಿಗದಿತ ಗೆಲುವನ್ನ ಸಾಧಿಸೋಕೆ ಅಮೆರಿಕಾಗೆ ಕಷ್ಟ ಸಾಧ್ಯವಾಗಿರೋ ರೀತಿ ಕಾಣಿಸ್ತಾ ಇದೆ. ಅಮೆರಿಕಾದ ಆಬ್ಜೆಕ್ಟಿವ್ ಇದ್ದಿದ್ದು, ನಾವು ಯಾವತ್ತೂ ಅವರು ನ್ಯೂಕ್ಲಿಯರ್ ವೆಪನ್ಗಳನ್ನ ಹೊಂದೋದಕ್ಕೆ ಬಿಡೋದಿಲ್ಲ ಅನ್ನೋದು. ಅದಕ್ಕೆ ಸಂಬಂಧಪಟ್ಟಂತಹ ದಾಳಿಯನ್ನ ಈಗಾಗಲೇ ಮಾಡಲಾಗಿದೆ. ಅವರ ನ್ಯೂಕ್ಲಿಯರ್ ಸೆಂಟರ್ಗಳ ಮೇಲೆ ಅಥವಾ ಭೂಗತವಾಗಿದ್ದಂತಹ ಕೇಂದ್ರಗಳ ಮೇಲೆ ದಾಳಿಯನ್ನ ನಾವು ಮಾಡಿದೀವಿ ಅಂತ ಅಮೆರಿಕ ಹೇಳ್ಕೊಂಡಿದೆ. ಅದರ ಹೊರತಾಗಿಯೂ ಯುದ್ಧ ಇನ್ನೂ ಕೂಡ ಮುಂದುವರೆದಿರೋದು ಜಾಗತಿಕವಾಗಿ ತೈಲ ಸಂಕಷ್ಟ, ಬೆಲೆ ಏರಿಕೆಯ ಆರ್ಭಟಕ್ಕೆ ಕಾರಣವಾಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.